ನನ್ನ ಮಗಳಿಗೆ ನಾನಮ್ಮ, ನನ್ನ ಅಮ್ಮನಿಗೆ ನನ್ನ ಮಗಳು, ನನ್ನ ಮಗಳ ಸೂಜಿಗೆ ನಾನು ಬೇಕು ಅಂತ ಅನ್ನಿಸ್ತಿರತ್ತೆ. ಆದ್ರೆ ನನಗೆ ಇಬ್ರು ಬೇಕು. ನನ್ನಮ್ಮ, ನನ್ನ ಮಗಳು, ನನಗಿಬ್ರು ಬೇಕು. ಏನು ಸೀನು? ಆ ಸರೋಜನ್ ಸುಳುವೆ ಸಿಗ್ತಾ ಇಲ್ಲಮ್ಮ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆದರೆ ನಾವು ಇನ್ನೂ ಸುಮ್ಮನೆ ಇದ್ರೆ ಗೊತ್ತಿದ್ದು ತಪ್ಪು ಮಾಡಿದಾಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ನಿನಗೊಂದು ಮಾತು ಹೇಳೋಣ ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಹೊರಟೆ ಬಿಟ್ಟಿದೀಯಾ ಅಂದಮೇಲೆ ಇನ್ನು ನನಗಿನ್ನೇನು ಹೇಳೋದು? ನಾನೊಂದು ವೇಳೆ ಬೇಡ ಅಂದ್ರೆ ನೀನು ನನ್ನ ಮಾತು ಕೇಳ್ತೀಯಾ? ಸರಿಯಮ್ಮ, ನಾ ಹೋಗಿ ಬರ್ತೀನಿ. ಹಾಳಾದವು. ಈ ಸೂಜಿ ಹೋದ್ಲು ಅಂದ್ರೆ ಪುನಃ ಅವಳು ಬಂದು ಅಕ್ಕರ್ಸ್ಕೊಂಡ್ಲು. ಈಗ ಸರೋಜ ಹೋದ್ಲು. ರಶ್ಮಿ ಪುಟ್ಟ, ಸೂಜಿ ನೋಡಕ್ ಹೋಗಿದ್ಯಾ? ಹ್ಞೂ ಅಜ್ಜಿ. ಹೇಗಿದ್ದಾಳೆ? ಜ್ಞಾನ ಬಂದಿದ್ಯಾ? ಬಂದಿದೆ, ಹುಷಾರಾಗಿದ್ದಾಳೆ. ಹಾ, ಹಾಗಾದ್ರೆ ಪುನಃ ಬಂದು ಅಕ್ಕರ್ಸ್ಕೊಳ್ತಾಳೆ ಅಂತನ್ನು. ಪಪ್ಪ ಎಲ್ಲಿ? ನಿಮ್ ಪಪ್ಪ ಸರೋಜನ್ ಹುಡುಕೊಂಬರಕ್ ಹೋಗಿದ್ದಾರೆ. ಸರೋಜಾ ಆಂಟಿನ? ನಾನು ಅವ್ರನ್ನ ನೋಡ್ದೆ. ಅವರು ಅಂಕಲ್ ಜೊತೆ ಆಸ್ಪತ್ರೆಗೆ ಬಂದಿದ್ರು. ಅಂಕಲ್ ಜೊತೆನಾ? ಗಂಗಾಧರ್ ಅಂಕಲೇ ಬಂದಿರೋದು. ಜಗತ್ ಬಿದ್ದೋದೋನು ಮತ್ತೆ ಹೇಗೆ ಬರೋಕ್ ಸಾಧ್ಯ? ನಂಗೂ ಆಶ್ಚರ್ಯ ಆಯ್ತು. ಸರೋಜಾ ಆಂಟಿ ಮೊದ್ಲಿನ ಹಾಗಾಗ್ಬಿಟ್ಟಿದ್ದಾರೆ. ಈಗ ನೀನ್ ನಿಮ್ಮ ಅಪ್ಪನ್ಗೆ ಏನು ಹೇಳಕ್ ಹೋಗ್ಬೇಡ. ಸಮಯ ನೋಡಿ ನಾನೇ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಅಜ್ಜಿ, ಮಮ್ಮಿಗೂ ಹೇಳ್ಬೇಡಿ. ಯಾಕೆ? ಸೂಜಿ ಆಸ್ಪತ್ರೆಗೆ ಸೇರಿದ್ಮೇಲೆ ಮಮ್ಮಿನೂ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಸರೋಜ ಹೇಗೆ ಆಚೆ ಹೋದ್ಲು? ಸೆಕ್ಯೂರಿಟಿ ಏನ್ರಮ್ಮ? ಬೂದಿ ಬಾಬಾ ಏನಾದ್ರು ಮತ್ತೆ ಬಂದಿದ್ದ? ಇಲ್ವಲ್ರ? ಜ್ಞಾಪಿಸ್ಕೊಂಡು ಹೇಳು. ಸುಳ್ಳು ಏನಾದ್ರು ಹೇಳ್ದಿ ಅಂದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಸರಿಯಾಗಿ ಗೊತ್ತಿಲ್ಲಮ್ಮ. ಸರೋಜಮ್ಮವ್ರ ಮನೇಲಿಲ್ಲ ಅಂತ ನೀವು ಹುಡ್ಕಾಡ್ತಾ ಇದ್ರಲ್ಲ, ಅವಾಗ ಏನೋ ಬಂದು ಹೋದಾಗ ನೆನಪಿದೆ. ನನಗೇನೋ ಅವರೇ ಬಂದಿದ್ರ ಇಲ್ಲ ಅವ್ರು ಬಂದಿರೋ ಹತ್ರ ನನಗೆ ಕನ್ಸ್ಗಿನ್ಸ್ ಬಿದ್ದಿತ್ತ ಅಂತ ಮಂಪರ್ನಲ್ಲಿ ಸರಿಯಾಗಿ ಗೊತ್ತಾಯ್ತಾ ಇಲ್ಲಮ್ಮ. ಕುಡಿಯೋದು ಸ್ವಲ್ಪ ಕಡಿಮೆ ಮಾಡು. ಅವನೇ ಗಂಗಾಧರ. ಮನೆ ಸುತ್ತ ಓಡಾಡ್ಕೊಂಡಿದ್ದು ಸಮಯ ಕಾದು ಸರೋಜ ನಿಂತ್ಕೊಂಡು ಹೊರಟೋಗಿದ್ದಾನೆ. ಸೂಜಿನ ಉಳಿಸ್ಕೊಳ್ಳೋದಕ್ಕೆ ಅಂತ ಏನೆಲ್ಲ ನಾಟಕ ಮಾಡ್ದ ಅವನು. ಕಿರಾತಕ. ಸೂಜಿನ ಏನು ಮಾಡ್ತೀನಿ ನೋಡು. ಅವಳು ಏನಾದ್ಲು ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಹಾಗೆ ಮಾಡ್ತೀನಿ. ಏನಮ್ಮ ಹಿಂಗ್ ಮಾತಾಡ್ತೀಯ? ನೋಡು, ರಕ್ತ ಹೆಂಗ್ ಹೋಗ್ತಾ ಇದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಸರಿಯಾದ ಸಮಯಕ್ಕೆ ಕಮಲಿ ಸಿಕ್ಕಿದ್ದಾಳೆ. ಈಗ ಇವಳನ್ನ ಬಳಸ್ಕೊಂಡು ಮತ್ತೆ ಸೂಜಿನ ಇಲ್ಲಿಂದ ಸಾಗ ಹಾಕ್ಬಿಡ್ಬೇಕು. ಒಂಚೂರು ಕರುಣೆನೇ ಇಲ್ವಾ? ಅಲ್ಲಿ ನೋಡು, ಕಾಲಿಂದ ರಕ್ತ ಹೇಗ್ ಸೋರ್ತಾ ಇದೆ. ಏಯ್ ಕಮಲಿ, ಸಿಸ್ಟರ್, ಅವಳು ನಮಗೆ ಪರಿಚಯ ಇರೋಳು. ಸ್ವಲ್ಪ ಔಷಧಿ ಹಚ್ಚಿ ಟ್ರೀಟ್ಮೆಂಟ್ ಕೊಡಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ನಾನು ಹೋಗ್ತೀನಿ. ಏಯ್ ನಿಂತ್ಕೊಳ್ಳೆ. ಮಾಡೋದೆಲ್ಲ ಮಾಡಿಬಿಟ್ಟು ಮಳ್ಳಿ ಹಾಗೆ ಹೋಗ್ತೀನಿ ಅಂತೀಯಲ್ಲ. ಸೂಜಿ ಎಲ್ಲೇ?